ನಿಗೂಢ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೈಸೂರು ದಸರಾ ಅಂದರೆ ನಮಗೆ ನೆನಪಾಗೋದು ಜಂಬೂ ಸವಾರಿ, ಮೈಸೂರಿನ ಅರಮನೆ ಬೆಳಕು, ಹಬ್ಬದ ಸಂಭ್ರಮ. ಆದರೆ ಈ ಹಬ್ಬದ ಹಿಂದಿರುವ ಮೂಲ ಕಥೆ ನಿಮಗೆ ಗೊತ್ತಾ? ಈ ಹಬ್ಬದ ಹಿಂದಿರುವ ಕಥೆ ಚಾಮುಂಡೇಶ್ವರಿ ದೇವಿಯ ಧೈರ್ಯ, ಶಕ್ತಿ ಮತ್ತು ಮಹಿಷಾಸುರನ ಅಹಂಕಾರದ ಅಂತ್ಯ ಹೇಗಾಯಿತು. ಇಂದು ನಾವು ಆ ಪೌರಾಣಿಕ ಕಥೆಯನ್ನು, ಅದರ ಇತಿಹಾಸವನ್ನು ಹಾಗೂ ದಸರಾ ಹಬ್ಬದ ಜೊತೆಗಿನ ಸಂಬಂಧವನ್ನು ಡೀಟೇಲ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಪುರಾಣಗಳು ಹೇಳುವ ಪ್ರಕಾರ ವಿದ್ಯುನ್ಮಾಲಿ ಮತ್ತು ಮಾಲಿನಿ ರಾಕ್ಷಸ ದಂಪತಿಗೆ ಬಹುಕಾಲ ಮಕ್ಕಳಿರಲಿಲ್ಲ. ಆಗ ಹೇಗಾದರೂ ಪುತ್ರ ಪ್ರಾಪ್ತಿಯಾಗಲೇಬೇಕೆಂದು ನಿರ್ಧರಿಸಿದ ಮಾಲಿನಿ ತಪಸ್ಸನ್ನಾಚರಿಸಲು ನಿರ್ಧರಿಸುತ್ತಾಳೆ. ಕಾಡಿಗೆ ಹೋಗಿ ಮಹಿಷಿ ಅಂದರೆ ಎಮ್ಮೆಯ ರೂಪದಲ್ಲಿ ತಪಸ್ಸಿಗೆ ಕೂಡುತ್ತಾಳೆ. ಆಕೆಯ ಕಠೋರ ತಪಸ್ಸಿನಿಂದ ಋಷಿಯೊಬ್ಬನ ತಪಸ್ಸಿಗೆ ಭಂಗ ತರುತ್ತದೆ. ಆಗ ಕೋಪನಾದ ಋಷಿ ಜ್ಞಾನದೃಷ್ಟಿಯಿಂದ ಮಾಲಿನಿ ತಪಸ್ಸನ್ನಾಚರಿಸುವುದನ್ನು ತಿಳಿದುಕೊಳ್ಳುತ್ತಾನೆ. ಮಹಿಷಿಯ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದರಿಂದ ನಿನ್ನ ಹೊಟ್ಟೆಯಲ್ಲಿ ಮಹಿಷ ಅಂದರೆ ಕೋಣವೇ ಹುಟ್ಟಲಿ ಎಂದು ಶಾಪ ಕೊಡುತ್ತಾನೆ. ಇದರ ಫಲವೇ ಮಹಿಷಾಸುರನ ಜನನ ಆಯಿತು ಎಂದು ಹೇಳಲಾಗುತ್ತದೆ. ಮಹಿಷಾಸುರ ಇನ್ನೂ ಬಾಲಕನಾಗಿದ್ದಾಗ ಒಮ್ಮೆ ವಿದ್ಯುನ್ಮಾಲಿ ದೇವೇಂದ್ರನ ಮೇಲೆ ಯುದ್ಧ ಸಾರುತ್ತಾನೆ. ಈ ಯುದ್ಧದಲ್ಲಿ ವಿದ್ಯುನ್ಮಾಲಿನಿಯ ಸೇನೆ ಸೋತು ಆತ ಸಾಯುತ್ತಾನೆ. ಇದರ ಸೇಡು ತೀರಿಸಿಕೊಳ್ಳಲು ಬಾಲಕ ಮಹಿಷ ಹೊರಟಾಗ ತಾಯಿ ಮಾಲಿನಿ ತಡೆದು ಮೊದಲು ತಪಸ್ಸಿಗೆ ಕುಂತು ಶಕ್ತಿ ಸಂಪಾದಿಸಿಕೊಳ್ಳುವಂತೆ ಮಹಿಷನಿಗೆ ಹೇಳುತ್ತಾಳೆ. ಅದರಂತೆ ತಪಸ್ಸು ಮಾಡಿ ಮಹಿಷಾಸುರ ಬ್ರಹ್ಮದೇವರ ಮುಂದೆ ವರ ಕೇಳುತ್ತಾನೆ. ಅವನು ಕೇಳಿದ ವರ, ಯಾವುದೇ ಅಸುರ, ಯಾವುದೇ ದೇವತೆ, ಯಾವ ಮಾನವನು ನನ್ನನ್ನು ಕೊಲ್ಲಬಾರದು ಎಂದು ಕೇಳುತ್ತಾನೆ. ಆಗ ಬ್ರಹ್ಮನು ಆ ವರ ಕೊಟ್ಟ. ಆದರೆ ಒಂದು ಷರತ್ತು ಇಟ್ಟನು. ಸಿಂಹವನ್ನು ಪಳಗಿಸಬಲ್ಲ ಹೆಣ್ಣಿನ ಹೊರತಾಗಿ ಬೇರೆ ಯಾರಿಂದಲೂ ಸಾವು ಬಾರದಂತ ವರ ಕೊಡುತ್ತಾನೆ. ಮಹಿಷಾಸುರನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಒಂದು ಹೆಣ್ಣು ನನ್ನನ್ನು ಹೇಗೆ ಜಯಿಸುತ್ತಾಳೆ ಎಂದು ಅವನು ಅಹಂಕಾರದ ಮಾತು ಆಡಿದ. ಆ ವರದಿಂದ ಬಲಶಾಲಿಯಾಗುತ್ತಿದ್ದಂತೆ ಮಹಿಷಾಸುರನು ಲೋಕದಲ್ಲಿ ಅಹಂಕಾರಿಯಾಗಿ ಆಳಲು ಶುರು ಮಾಡಿದ. ಅವನು ದೇವತೆಗಳನ್ನು ಸ್ವರ್ಗದಿಂದ ಹೊರಹಾಕಿದ. ಇಂದ್ರ, ಸೂರ್ಯ, ಅಗ್ನಿ, ಚಂದ್ರ ಎಲ್ಲರೂ ಅವನ ಕೈ ಕೆಳಗೆ ಬಂದರು. ಅವನು ಪ್ರಜೆಗಳನ್ನು ಹಿಂಸೆ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಧರ್ಮವನ್ನು ನಾಶ ಮಾಡಲು ಶುರು ಮಾಡುತ್ತಾನೆ. ಆಗ ದೇವತೆಗಳು ಭಯಗೊಂಡು ತ್ರಿಮೂರ್ತಿಗಳ ಹತ್ತಿರ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಹತ್ತಿರ ಹೋಗಿ ನಮ್ಮನ್ನು ರಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ತ್ರಿಮೂರ್ತಿಗಳು ಆದಿಶಕ್ತಿಯನ್ನು ಪ್ರಾರ್ಥಿಸುವಂತ ಹೇಳ್ತಾರೆ. ಆಗ ದೇವರುಗಳ ಕೋಪದಿಂದ ಅವರ ದಿವ್ಯ ತೇಜಸ್ವಿನಿಂದ ಒಂದು ಅದ್ಭುತ ರೂಪವು ಹೊರಹೊಮ್ಮಿತು. ಅದು ದೇವಿ ಚಂಡಿಕಾ ಚಾಮುಂಡೇಶ್ವರಿ ದೇವಿಯ ಅವತಾರವಾಗಿತ್ತು. ಪ್ರತಿ ದೇವತೆ ತಮ್ಮ ಶಕ್ತಿಯ ಆಯುಧವನ್ನು ದೇವಿಗೆ ಅರ್ಪಿಸಿದರು. ದೇವಿಯ ರೂಪ ದಿವ್ಯವಾಗಿತ್ತು. ಅವಳ ಕಣ್ಣುಗಳಲ್ಲಿ ಅಗ್ನಿ, ಅವಳ ಮಾತುಗಳಲ್ಲಿ ಶಕ್ತಿ, ಅವಳ ಕೈಯಲ್ಲಿ ವಿಶ್ವವನ್ನು ರಕ್ಷಿಸುವ ಸಾಮರ್ಥ್ಯ ಕಾಣುತ್ತಿತ್ತು. ಮಹಿಷಾಸುರನು ದೇವಿಯ ವಿಷಯ ಕೇಳಿದಾಗ ನಕ್ಕು ಬಿಟ್ಟ. ಒಬ್ಬ ಹೆಣ್ಣು ಮಗಳು ನನ್ನನ್ನು ಸೋಲಿಸ್ತಾಳೆ, ಇದು ಅಸಾಧ್ಯದ ಮಾತು ಎಂದನು. ಆದರೆ ದೇವಿ ಅವನನ್ನು ಯುದ್ಧಕ್ಕೆ ಕರೆ ಕೊಟ್ಟಳು. ದೇವಿಯ ಸಿಂಹವಾಹನ ಮುಂದೆ ನಿಂತು ಮಹಿಷಾಸುರನ ದೈತ್ಯ ಸೇನೆ ದಾಳಿ ಮಾಡಿತು. ಆ ಯುದ್ಧ ಬಹಳ ದಿನಗಳವರೆಗೆ ನಡೆಯಿತು. ಒಂದು ದಿನ ದೇವಿ ದೈತ್ಯ ಸೇನಾ ನಾಯಕರನ್ನು ಸಂಹರಿಸಿದಳು. ಇನ್ನೊಂದು ದಿನ ಅವಳು ಆಕಾಶದಲ್ಲಿ ಅಸುರರನ್ನು ಕೊಂದಳು. ಪ್ರತಿದಿನ ಪ್ರತಿ ಘಟ್ಟದಲ್ಲೂ ದೇವಿ ಜಯಶಾಲಿಯಾದಳು. ಕೊನೆಗೆ ಅವನು ತನ್ನ ಮೂಲ ರೂಪವಾದ ಮಹಿಷ ರೂಪದಲ್ಲಿ ಬಂದನು. ಅವನ ಕಣ್ಣುಗಳಲ್ಲಿ ಕೋಪ, ಅವನ ಕೊಂಬುಗಳಲ್ಲಿ ಶಕ್ತಿ. ಅವನು ದೇವಿಯ ಮೇಲೆ ದಾಳಿ ಮಾಡಿದ. ಆ ಕ್ಷಣದಲ್ಲಿ ದೇವಿ ತ್ರಿಶೂಲ ಎತ್ತಿ ಅವನ ಹೃದಯವನ್ನು ಭೇದಿಸಿದಳು. ಮಹಿಷಾಸುರನು ನೆಲಕ್ಕೆ ಬಿದ್ದ. ಅವನ ಅಹಂಕಾರ, ಅವನ ಅಜೇಯ ಭಾವನೆ ಎಲ್ಲವೂ ಧೂಳಾಗಿ ಹೋಯಿತು. ಅದೇ ದಿನವೇ ವಿಜಯದಶಮಿ, ಸತ್ಯದ ವಿಜಯ, ಅಧರ್ಮದ ಮೇಲೆ ಧರ್ಮದ ಜಯ. ಚಾಮುಂಡೇಶ್ವರಿ ದೇವಿಯ ಶಕ್ತಿ ಸದಾಕಾಲ ನೆನಪಾಗುವಂತೆ ಆ ದಿನವನ್ನು ದಸರಾ ಎಂದು ಆಚರಿಸುತ್ತೇವೆ. ದಸರಾ ಹಬ್ಬದ ಕೊನೆಯ ದಿನ ವಿಜಯದಶಮಿ. ಬೆಳಗ್ಗೆ ಮೈಸೂರಿನ ಅರಮನೆಯ ಮುಂದೆ ದೇವಿ ಚಾಮುಂಡೇಶ್ವರಿ ಮೂರ್ತಿಯನ್ನು ಅಲಂಕರಿಸಿ ಅಂಬಾರಿಯಲ್ಲಿ ಕೂರಿಸುತ್ತಾರೆ. ಅಂಬಾರಿ ಅಂದರೆ ಸಾಮಾನ್ಯ ಸಿಂಹಾಸನವಲ್ಲ, ಅದು ಚಿನ್ನದ ಹೂವಿನಿಂದ ನವರತ್ನಗಳಿಂದ ಅಲಂಕರಿಸಿದ ಮಹಾಸಿಂಹಾಸನ. ಅಂಬಾರಿಯ ತೂಕ ಸುಮಾರು 750 kg ಇದೆ. ಅದನ್ನು ಹೊರುವ ಆನೆಗೆ ವಿಶೇಷವಾಗಿ ತರಬೇತಿ ಕೊಡುತ್ತಾರೆ. ಜಂಬೂ ಸವಾರಿ ಮೆರವಣಿಗೆ ಮೈಸೂರು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತದೆ.
ಮೆರವಣಿಗೆಯ ಅಂತಿಮ ಘಟ್ಟ ಬನ್ನಿ ಮಂಟಪ ಮೈದಾನ ತಲುಪಿ ಅಲ್ಲಿ ಬನ್ನಿ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ. ಪುರಾಣದ ಪ್ರಕಾರ ಪಾಂಡವರು ವನವಾಸಕ್ಕೆ ಹೋಗುವ ಮುನ್ನ ತಮ್ಮ ಆಯುಧಗಳನ್ನು ಬನ್ನಿ ಮರದ ಬಳಿ ಬಚ್ಚಿಟ್ಟಿದ್ದರು ಎಂದು ಹೇಳಲಾಗುತ್ತದೆ. ಅವರ ವಿಜಯದ ನಂತರ ಬನ್ನಿ ಮರವೇ ವಿಜಯದ ಸಂಕೇತ ಆಯಿತು. ಅದರಿಂದಲೇ ಜಂಬೂ ಸವಾರಿ ಕೊನೆಯಲ್ಲಿ ಬನ್ನಿ ಮರವನ್ನು ಆರಾಧಿಸಿ ಮುಕ್ತಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ನಿಗೂಢ ಶಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ.